ಈ ಅಪಾರ ಭಕ್ತ ಸ್ತೋಮ ನೋಡಿದ್ರ ನಮ್ಮ ಜಾತ್ರೆ ಇದಕ್ಕಿಂತ ಸಣ್ಣ ಅನ್ಸಕತೈತಿ ನಮಗೆ. ಅಷ್ಟು ಜನ ಸೇರಿರಿ. ನಿಮ್ಮ ಹಿರಿಯರೆಲ್ಲ ಯುವಕರು ಒಂದು ಬಹುದೊಡ್ಡ ಕೆಲಸವನ್ನ, ಬಹುದಿನಗಳಿಂದ ಶಿಥಿಲಗೊಂಡಂತಹ ರಥವನ್ನ ಇವತ್ತು ಅದನ್ನ ಹೊಸ ರಥ ನಿರ್ಮಾಣ ಮಾಡುವಲ್ಲಿ ಎಲ್ಲ ಹಿರಿಯರ ಪಾತ್ರ, ಊರಿನ ಯುವ ಪಾತ್ರ ಬಹಳ ದೊಡ್ಡದಿದೆ. ಮನುಷ್ಯ ಸದಾ ಕಾಲ ಒಳ್ಳೆಯ ಕೆಲಸಗಳನ್ನ ಮಾಡಬೇಕು, ಒಳ್ಳೆಯ ಕೆಲಸಗಳನ್ನ ಸದಾ ಮಾಡ್ತಾ ಇರಬೇಕು. ಒಬ್ಬ ವ್ಯಕ್ತಿ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದಾಗ, ಅವನಿಗೆ ಉಸಿರಷ್ಟೇ ಇರ್ತದೆ, ಆದರೆ ಹೆಸರು ಇರುವುದಿಲ್ಲ. ತಾಯಿಯ ಗರ್ಭದಿಂದ ಭೂಮಿಗೆ ಬಂದಾಗ ಅವನಿಗೆ ಉಸಿರಿರ್ತದೆ, ಆದರೆ ಹೆಸರಿರುವುದಿಲ್ಲ. ಈ ಲೋಕವನ್ನು ಬಿಟ್ಟು ಹೋಗುವಾಗ ಉಸಿರಿರುವುದಿಲ್ಲ, ಆದರೆ ಹೆಸರುಳಿಯುವ ಕೆಲಸ ಮಾಡಿ ಹೋಗಬೇಕು. ಇದು ಜೀವನದ ಸಾರ್ಥಕ. ನಾವು ನಮ್ಮೂರು ಚಲೋ ಇಲ್ಲ, ನಮ್ಮೂರಾಗ ಜನ ಚಲೋ ಇಲ್ಲ ಅಂತ ಹೇಳಿ ಬರೇ ಬೈದು ಊರಿನ ಕೆಲಸ ನಿಲ್ಲಿಸುವುದಕ್ಕಿಂತ ಒಳ್ಳೆಯ ಕೆಲಸಗಳನ್ನ ಮಾಡೋದು ಬೆಳೆಸ್ಕೋಬೇಕು. ಈಗ ಊರಿರ್ತದೆ, ಈಗ ಮಸ್ಕಿಗೆ ಬರ್ಬೇಕಾದ್ರೆ ಮಸ್ಕಿ ಊರು ಮುಂದ ತಿಪ್ಪಿ ಹಾಕೋರು ಇರ್ತಾರ, ಹೂವಿನ ಗಿಡ ಹಚ್ಚಿದವರು ಇರ್ತಾರೆ. ನಾವು ಈ ಊರು ಬಿಟ್ಟು ಹೋಗುವಾಗ ಈ ಊರಿನ ತಿಪ್ಪಿ ಪ್ರಚಾರ ಮಾಡಬಾರ್ದು, ಮಸ್ಕಿಯ ಹೂವಿನ ಪ್ರಚಾರ ಮಾಡಬೇಕು. ಇದನ್ನು ಕಲಿಯುವುದು ಬಹಳ ಮುಖ್ಯ ಇರ್ತದೆ. ದೀಪ ಕತ್ತಲೆ ಇರ್ತದೆ, ಕತ್ತಲೆಯನ್ನ ಬೈಯುವುದರಿಂದ ಕತ್ತಲೆ ಹೋಗುವುದಿಲ್ಲ, ಕತ್ತಲೆ ನಾವು ಹೊಡೆಯುವುದರಿಂದ ಕತ್ತಲೆ ಹೋಗುವುದಿಲ್ಲ. ಕತ್ತಲೆ ಹೋಗಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ, ಕತ್ತಲೆಯನ್ನ ಬೈದು ಕತ್ತಲೆಯನ್ನ ಓಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕತ್ತಲೆ ಹೋಗಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ, ದೀಪ ಹಚ್ಚುವ ಕೆಲಸ ಮಾಡಿದ್ರೆ ಕತ್ತಲೆ ತನ್ನಷ್ಟಕ್ಕೆ ತಾನೇ ಹೋಗ್ತದೆ. ಅದಕ್ಕೆ ಮನುಷ್ಯ ಸದಾ ಬೆಳಕಿನ ಕೆಲಸ ಮಾಡಬೇಕು. ಇಲ್ಲಿ ಬಹುದೊಡ್ಡ ಕಾರ್ಯವನ್ನ ನಿಮ್ಮ ಪೂಜ್ಯರಾದಿಯಾಗಿ ಹಿರಿಯರು, ಯುವಕರು ಬಹುದೊಡ್ಡ ಜಾತ್ರೆಯನ್ನ ಮಾಡಿದ್ದಾರೆ. ಇದು ತುಂಬಾ ಸಂತೋಷ. ಹೀಗೆ ಒಳ್ಳೆಯ ಕೆಲಸಗಳು ನಿಮ್ಮೂರಿನಲ್ಲಿ ಸದಾ ನಡೀಲಿ ಅಂತ ಹಾರೈಸಿ ಬಹುದೊಡ್ಡ ರಥವನ್ನು ನಿರ್ಮಾಣ ಮಾಡಿದ್ದಾರೆ. ನನಗೊಂದು ಸಣ್ಣ ವಿನಂತಿ ನಿಮ್ಮಲ್ಲಿ ಏನಂದ್ರೆ, ದಯವಿಟ್ಟು ತಾಯಂದಿರಿದ್ದಾರೆ, ಮಕ್ಕಳಿದ್ದಾರೆ, ನೀವು ರಥ ಬರುವಾಗ ದೂರ ದಾರಿ ಬಿಟ್ಟು ಹೋದ್ರೆ ಅದು ನೀವು ಶ್ರೀಶೈಲ ಮಲ್ಲಿಕಾರ್ಜುನಿಗೆ ನಿಜವಾದ ಗೌರವ ಸಲ್ಲಿಸಿದಂಗೆ ಆಗ್ತದೆ. ಯಾಕಂದ್ರೆ ಬಹಳ ದಾರಿ ಹತ್ತಿರುವುದರಿಂದ ನಿಮ್ಮೆಲ್ಲರ ಜೀವನದ ಬಗ್ಗೆ ನಿಮಗೆ ತುಂಬಾ ಕಾಳಜಿ ಇರಬೇಕು. ಅದು ನಿಜವಾದ ಭಕ್ತಿ ಅನ್ನುವಂತ ಮಾತು ಹೇಳಿ ಈ ರಥೋತ್ಸವ ಜಾತ್ರಾ ಮಹೋತ್ಸವವಾಗಿ ಸಾಗಲಿ ಅಂತ ಹಾರೈಸಿ ತಮಗೆ ಪೂಜ್ಯರಿಗೆ ವಂದಿಸಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ.